ಬಂಗ್ ಇದ್ದು ಅದನ್ನು ಹೋಮ್ ರೆಮಿಡಿಗಳಿಂದ ಅದನ್ನು ಕಳ್ಕೊಂಡು ಆದಮೇಲೆ ಕಾನ್ಫಿಡೆಂಟ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಯಾಕಂತ ನನ್ನ ಸ್ಕಿನ್ನಲ್ಲಿ ನಾನು ನನ್ನ ಮುಖದ ಮೇಲೆ ಗುಳ್ಳೆ ಇರೋದನ್ನು ಹಾಕಿದ್ದೀನಿ, ನನ್ನ ಸ್ಕಿನ್ ಅನ್ಯನ್ ಸ್ಕಿನ್ ಟೋನ್ ಇರೋದನ್ನು ಹಾಕಿದ್ದೀನಿ. ಆಮೇಲೆ ಈ ಬಂಗ್ ಇದ್ದಾಗ ನನ್ನ ಸ್ಕಿನ್ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ಫೋಟೋನ ಹಾಕ್ತಾ ಬಂದಿದ್ದೀನಿ. ಅದನ್ನೆಲ್ಲ ನೋಡಿದಾಗ ಈಗ ನನ್ನ ಸ್ಕಿನ್ ನೋಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ, ಹೌದು ಇವರು ಒಳ್ಳೆ ಒಂದು ರಿಸಲ್ಟ್ ಇರುವಂಥ ಒಂದು ಫೇಸ್ ಪ್ಯಾಕ್ ಅನ್ನು ತೋರಿಸಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂತ ಈ ಬಂಗು ಅನ್ನೋದೇನೈತಿ ಪಿಗ್ಮೆಂಟೇಷನ್ ಅಂತ ಅಂತಿರಲ್ಲ, ಅದೆಲ್ಲ ಬುಡ ಸಮೇತ ಹೋಗುತ್ತೆ ಅನ್ನೋ ಕಾನ್ಫಿಡೆಂಟ್ಲಿ ನಾನು ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಮುಖ ಪೂರ್ತಿ ಡಲ್ ಆಗೈತಾ, ಮುಖದ ಮೇಲೆ ಕಪ್ಪು ಕಲೆಗಳು, ಬಂಗು ಮತ್ತು ಮುಖದ ಮೇಲೆ ಸಣ್ಣದಾಗಿರುವಂಥ ಹೇರ್ಸ್ ಅದಾವ, ಇದನ್ನೆಲ್ಲನೂ ತೆಗೆದುಹಾಕೋದು ಅಂತ ಒಂದೇ ಒಂದು ಫೇಸ್ ಪ್ಯಾಕಿಂದ ಇದನ್ನೆಲ್ಲನೂ ತೆಗೆದುಹಾಕ್ಬೋದು. ಅಷ್ಟು ಸುಲಭವಾಗಿರುವಂಥ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ನೀವು ಈ ಒಂದು ಫೇಸ್ ಪ್ಯಾಕನ್ನು ಮಾಡ್ಕೋಬೋದು. ಏನೇನೆಲ್ಲ ತೆಗೀತಿದ್ದು, ನಮ್ಮೆಲ್ಲಾಗಿರೋ ಸ್ಕಿನ್ನನ್ನು ಒಂದು ಬ್ರೈಟ್ ಮಾಡುತ್ತೆ, ಆಮೇಲೆ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡುತ್ತೆ, ಬಂಗನ್ನು ದೂರ ಮಾಡ್ತೈತಿ. ಅಷ್ಟೇ ಅಲ್ದನ ನಮ್ಮ ಸ್ಕಿನ್ ಮೇಲಿರುವಂಥ ಒಂದು ಹೇರ್ಸನ್ನು ಇದು ತೆಗೆದುಹಾಕುವಂಥ ಒಂದು ಒಳ್ಳೆಯ ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಇಷ್ಟೂ ಈ ಒಂದೇ ಫೇಸ್ ಪ್ಯಾಕ್ ಕೆಲಸ ಮಾಡ್ತೈತಿ ಅಂತ ಅಂದರೆ ಈ ಒಂದು ಫೇಸ್ ಪ್ಯಾಕನ್ನು ನಾವು ಯಾಕೆ ಹಾಕೋಬಾರ್ದು? ಅದಕ್ಕೋಸ್ಕರ ಇವತ್ತು ಬಹಳನೇ ಸುಲಭವಾಗಿರುವಂಥ ಒಂದು ಹೋಮ್ ರೆಮಿಡಿನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ನಾನು ಬಹಳಷ್ಟು ಜನ ಫೇಸ್ ಮೇಲಿರುವಂಥ ಒಂದು ಹೇರ್ಸನ್ನು ತೆಗೆಯುವಂಥ ಒಂದು ಫೇಸ್ ಪ್ಯಾಕನ್ನು ಹೇಳ್ಕೊಡ್ರಿ ಅಂತ ಅಂದೇಳಿ ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಿದ್ರು. ಹಾಗಾಗಿ ಇವತ್ತಿನ ದಿನ ಅದಕ್ಕೂ ಅದು ಯೂಸ್ ಆಗುತ್ತೆ. ಇದನ್ನು ವಾರದಲ್ಲಿ 3 ಸರ್ತಿ ನೀವು ಹಾಕಿದರೆ ಸಾಕು, ನಿಮಗಿದು ಡಿಫ್ರೆನ್ಸು ಗೊತ್ತಾಗ್ತಾ ಬರ್ತೈತಿ. ನಮ್ಮ ಸ್ಕಿನ್ನು ಡಲ್ ಆಗಿರೋ ಸ್ಕಿನ್ನು ನಮಗೆ ಬ್ರೈಟ್ ಆಗ್ತಾ ಬರ್ತೈತಿ, ಆಮೇಲೆ ಒಂದು ಹೊಳಪು ಬರ್ತೈತಿ ನಮ್ಮ ಸ್ಕಿನ್ನಲ್ಲಿ ಈ ಒಂದು ಫೇಸ್ ಪ್ಯಾಕನ್ನು ಹಾಕೋದ್ರಿಂದ. ಹಾಗಾಗಿ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು. ಆ ಒಂದು ಫೇಸ್ ಪ್ಯಾಕನ್ನು ಹೇಳ್ಕೊಡೋಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ನೋಟಿಫಿಕೇಷನು ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ನೀವು ಆ ಸ್ಕಿನ್ ಕೇರನ್ನು ಬೇಗನೆ ನೀವು ಮಾಡ್ಕೋಬೋದು. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರೆಕೋಬಿಡ್ರಿ ಅಂತ ಹೇಳ್ತೀನಿ. ನೋಡಿ, ನಾನು ಫೇಸ್ ಪ್ಯಾಕನ್ನು ರೆಡಿ ಮಾಡಿ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಆದರೆ ನಿಮಗೆ ಈ ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ಇದು 1 ಸ್ಪೂನಷ್ಟು ನಾನು ಅಕ್ಕಿ ತೊಗೊಂಡಿನಿ. 1 ಸ್ಪೂನಷ್ಟು ಅಕ್ಕಿ ಪೂರ್ತಿಯಾಗಿ 1 ಸ್ಪೂನಷ್ಟು ಹಾಕ್ಕೊತೀನಿ. ಇದೇನು ಬಂಗು ಪೌಡ್ರ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಹಾಕುವಂಥ ಅಂದರೆ ಅಗಸೆ ಕಾಳು. ನಿಮ್ಮ ಹತ್ರ ಅಗಸೆ ಕಾಳು ಇದ್ದರೆ ಅಗಸೆ ಕಾಳು ಹಾಕೋರಿ. ನಾನು ಎಲ್ಲನೂ ಪೌಡ್ರ್ ಮಾಡಿಬಿಟ್ಟಿದ್ದೆ. ಹಂಗಾರೆ ಅಗಸೆ ಕಾಳು ಇಲ್ಲದ ಕಾರಣ ನನ್ನ ಹತ್ರ ಅಗಸೆ ಕಾಳಿನ ಪೌಡ್ರ್ ಇದು. ಅಗಸೆ ಕಾಳಿನ ಪೌಡ್ರು ಇದನ್ನು ನಾನು 1 ಸ್ಪೂನಷ್ಟು ತೊಗೊತೀನಿ. ನಿಮ್ಮ ಹತ್ರ ಕಾಳು ನೀವು 1 ಸ್ಪೂನಷ್ಟು ಅಗಸೆ ಕಾಳನ್ನು ಹಾಕೋಬೋದಿಲ್ಲ. ನಾನು ಪೌಡ್ರ್ ಮಾಡಿ ಇಟ್ಟಿರೋದ್ರಿಂದ ನಾನಿಲ್ಲಿ 1 ಸ್ಪೂನಷ್ಟು ಈ ಒಂದು ಪೌಡ್ರನ್ನ ನಾನಿಲ್ಲಿ ಹಾಕ್ಕೊತೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ನಾನು ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗತ್ತೆ. ನೋಡಿರಿ, ಒಂದಷ್ಟು ನಾನು ನೀರು ಹಾಕಿದ್ದಕ್ಕೆ ನಾನಿಲ್ಲಿ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀಲಿ, ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆದಮೇಲೆ ನಾವಿನ್ನು ತೆಗಿಬೇಕು ಅಂತ ಹೇಳಂದು. ಇಲ್ಲಿ ನೋಡ್ಬೋದು ನೀವು, ಇಷ್ಟು ಆದರೆ ಸಾಕು. ನೋಡ್ರಿ, ಇಷ್ಟಾಗಿತ್ತಿದು. ಇಷ್ಟಾದರೆ ಸಾಕು. ನೀವು ಅಗಸೆ ಕಾಳಿದ್ರೆ ಅಗಸೆ ಕಾಳನ್ನು ಹಾಕೋರು. ನೀವು ಇಲ್ಲಿ ಪೌಡ್ರ್ ಇರೋದ್ರಿಂದ ಪೌಡ್ರ್ ಹಾಕೊಂಡಿನಿ. ನೋಡ್ರಿ, ಈಗಾಗಲೇ ಇದು ಜೆಲ್ ಆದಂಗೆ ಆಗ್ಬಿಟ್ಟೈತಿ. ನೋಡ್ರಿ, ಈ ರೀತಿ ಇಷ್ಟಾದ್ರೆ ಸಾಕು ನಮಗೆ. ಈಗ ನಾವು ಇನ್ನು ಕೆಳಗೆ ಇಳಿಸಿದ್ರೆ ಇದು ಆರ್ತೈತಿ. ಇದಕ್ಕೋಸ್ಕರ ಇನ್ನು ಸ್ವಲ್ಪ ಗ್ಯಾಸ್ ಆಫ್ ಮಾಡ್ತೀನಿ. ನಾನು ಆಫ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ನೋಡ್ರಿ, ಇಲ್ಲಿ ಆಗಲೇ ಇದ್ರದ್ದು ಜೆಲ್ ಆದಂಗೆ ಆಗ್ಬಿಟ್ಟೈತಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಸ್ವಲ್ಪ ಆರ್ತು ಅಂದರೆ ಇದು ಗಟ್ಟಿ ಆಗಿಬಿಡುತ್ತೆ. ನೋಡ್ರಿ, ಇದನ್ನ ಈಗ ಮಿಕ್ಸಿ ಮಾಡ್ಕೊತೀನಿ. ಇಲ್ಲಿ ನೋಡ್ರಿ, ಇದು ಪೂರ್ತಿಯಾಗಿ ಈಗ ನಮ್ಗೆ ಪೇಸ್ಟ್ ಆಗೈತಿ. ಇಲ್ಲಿ ನೋಡ್ರಿ, ಇದಿಷ್ಟು ಆಗಿ ನಾವು ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಇದು ನಾನು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಈ ಅಲೋವೆರಾ ಜೆಲ್ಲನ್ನು ನಾನು ಹಾಕ್ಕೊತೀನಿ. ಅಂದರೆ ಇದು 1 ಸ್ಪೂನಷ್ಟು ಆಗೋಷ್ಟು ನಮಗೆ ಅಲೋವೆರಾ ಜೆಲ್ ಬೇಕು. ನೋಡಿರಿ, ಒಂದು 1/4 ಚಮಚದಷ್ಟು ಗ್ಲಿಸರಿನು, 1/4 ಚಮಚದಷ್ಟು ಕಾಫಿ ಪೌಡ್ರು, ಇಷ್ಟನ್ನು ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನಮ್ಗೆ ಪೇಸ್ಟ್ ಇಲ್ಲೇ ರೆಡಿ ಆಗೈತಿ. ಈ ಪೇಸ್ಟನ್ನು ನಾವು ಒಂದು ಬಟ್ಲಿಗೆ ಹಾಕ್ಕೊಳ್ತೀನಿ. ಇದನ್ನು ನಾವೀಗ ಯಾವ ರೀತಿ ಪ್ಯಾಕ್ ಹಾಕೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿದ್ರಲ್ಲ, ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ಕೊಟ್ಟೆ. ಆದರೆ ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕೋದು ಅಂತ ಹೇಳಿದ್ರೆ ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ನಾವು ಹಾಕಬೇಕು. ಇಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ನಾನು ಇದಕ್ಕೊಂದು ಸೇರಿಸ್ಕೊತೀನಿ. ಇದಕ್ಕೆ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ನಾನು ಹಾಕ್ಕೊತೀನಿ. ಹಾಕ್ಕೊಂಡಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಪ್ಯಾಕ್ ಹಾಕಿ ಕ್ಲೀನ್ ಮಾಡೋದಷ್ಟ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇದ್ರೊಳಗೆ ಒಂದು ಟ್ರಿಕ್ಸ್ ಐತೆ, ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಹೇಳೋದು, ಫೇಸ್ ಪ್ಯಾಕು ಈ ಒಂದು ಸ್ಕಿನ್ ಕೇರು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ಅರ್ಧಂಬರ್ಧ ನಾವೇನಾದರೂ ಸ್ಕಿಪ್ ಮಾಡ್ತಾ ಹೋದರೆ ಇದರೊಳಗಿರುವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನೀವು ಮಿಸ್ ಮಾಡ್ಕೊತೀರಿ. ನೋಡಿರಿ, ನಾನೀಗ ಇದಕ್ಕಷ್ಟು ಈ ಫೇಸ್ ಪ್ಯಾಕನ್ನು ನಾನು ಹಾಕ್ಕೊತೀನಿ. ಇಲ್ಲಿ ಇದೇ ಒಂದು ಅಗಸೆ ಜೆಲ್ಲು ಮತ್ತು ಈ ರೈಸಿಂದ ಒಂದು ಫೇಸ್ ಪ್ಯಾಕನ್ನು ಹಾಕಿ ತೋರಿಸಿದ್ದೆ ನಾನು. ಭಾಳಷ್ಟು ಜನರು ಅದಕ್ಕೆ ಒಳ್ಳೆ ರಿಸಲ್ಟ್ ಐತಿ, ಚೆನ್ನಾಗೈತಿ ಅಂತ ಹೇಳಿ ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡಿದರು. ಆಮೇಲೆ ಅದನ್ನು ಬಹಳಷ್ಟು ಜನ ಯೂಸು ಸಹಿತ ಮಾಡಿದರು. ಇದು ಅಷ್ಟೇ ಫ್ರೆಂಡ್ಸ್, ಭಾಳ ಚೆನ್ನಾಗೈತಿ. ನಮ್ಮ ಒಂದು ಡಲ್ ಸ್ಕಿನ್ ಇರೋದನ್ನು ಇದು ಕ್ಲಿಯರ್ ಮಾಡ್ತೈತಿ. ಹಂಗೆ ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ.
ಇಷ್ಟ ಆದಮೇಲೆ ಇಲ್ಲಿ ನೋಡ್ರಿ, ನಾನು ಇಲ್ಲೊಂದು ಟಿಶ್ಯೂ ಪೇಪರನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ. ಇದನ್ನು ನಾನು ಹಚ್ಕೊತೀನಿ. ಈಗ ಈ ರೀತಿ ಹಚ್ಕೊಂಡು ಉಳಿದಿರುವಂಥದ್ದನ್ನು ಇದರ ಮೇಲೆ ಹಚ್ಕೋಬೇಕು. ನೋಡಿರಿ, ಪೂರ್ತಿಯಾಗಿ ಇಷ್ಟು ಹಚ್ಕೊಂಡಾದ್ಮೇಲೆ ನಾನು ಇದನ್ನ ಹಂಗೆ ಬಿಡ್ತೀನಿ. ಈಗ ಇದು ಪೂರ್ತಿಯಾಗಿ ಒಣಗಲಿ, ಆಮೇಲೆ ನಾನು ನಿಮ್ಮ ಎದುರಿಗೆ ಬರ್ತೀನಿ. ನೋಡಿ, ಪೂರ್ತಿಯಾಗಿ ಒಣಗೈತಿ. ಈಗ ನಾನು ಇದನ್ನು ತೆಗ್ತಾ ಬರ್ತೀನಿ. ನಮ್ಮದು ಹೇರ್ಸ್ ಈ ರೀತಿ ಇರ್ತಾವಲ್ಲ, ನಾನು ಈ ರೀತಿ ತಗೊಂತ ಹೋಗ್ತೀನಿ. ನೋಡಿ, ಪೂರ್ತಿಯಾಗಿ ಒಣಗೋ ಮಟ್ಟ ಬಿಡಬೇಕು. ಇದ್ರದ್ದು ಒಂದು ಸರ್ತಿ ನೀವು ಹಾಕಿ ನೋಡಿರಿ, ಪದೇ ಪದೇ ನೀವು ಹಾಕ್ಕೊಂತ ಹೋಗ್ತೀರಿ. ನೋಡಿರಿ, ನಾವು ಯಾವ ರೀತಿ ಪೀಲ್ ಆಫ್ ಮಾಸ್ಕ್ ಹಾಕಿರ್ತೀವಲ್ಲ ಆ ರೀತಿ ನಮಗಿದು ಆಗುತ್ತೆ. ನೋಡಿರಿ, ಪೂರ್ತಿಯಾಗಿ ಒಣಗೋ ಮಟ್ಟ ಬಿಡಬೇಕು. ನೋಡ್ಬೋದು ನೀವು ಸ್ಕಿನ್ ಎಷ್ಟು ಚೆನ್ನಾಗೈತಿ ಅಂತ ಹೇಳಂದು. ನೋಡಿರಿ, ಪೂರ್ತಿಯಾಗಿ ಒಣಗೋ ಮಟ್ಟ ಬಿಡಬೇಕು. ನಾವು ಬಿಟ್ಟು ತೆಗಿಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಸ್ಕಿನ್ನು. ನಿಜವಾಗ್ಲೂ ಇದು ಯಾವ ರೀತಿ ಅನಿಸುತ್ತೆ ಅಂದರೆ ನಮಗೆ ನಿಜವಾಗ್ಲೂ ಪೀಲ್ ಆಫ್ ಮಾಸ್ಕ್ ಹಾಕಿ ನಾವು ತೆಗಿದಾಗ ಹೆಂಗೆ ಅನಿಸ್ತೈತಿ ಅದೇ ರೀತಿ ನಮಗೆ ಫೀಲ್ ಆಗುತ್ತೆ. ಇದು ಇಲ್ಲಿ ಪೂರ ದಪ್ಪ ಭಾಳ ಹಚ್ಚಿದೆ, ಹಂಗಾಗಿ ಇದು ಇನ್ನೂ ಒಣಗಿಲ್ಲ. ನೋಡಿರಿ, ನಿಮ್ಮ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಹೇರ್ಸು ಎಲ್ಲನೂ ಕಿತ್ಕೊಂಡು ಇದರಲ್ಲಿ ಬರುತ್ತೆ. ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ನೋಡ್ಬೋದು, ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, ನಿಜವಾಗ್ಲೂ ಇದ್ರದ್ದು ಒಂದು ರಿಸಲ್ಟ್ ಎಷ್ಟು ಚೆನ್ನಾಗೈತೆ ಅಂತ ಅಂದರೆ, ಎಷ್ಟು ಸಾಫ್ಟ್ ಆಗುತ್ತೆ ಸ್ಕಿನ್ನು ಅಂತ ಅಂದರೆ ಅಷ್ಟು ಸಾಫ್ಟ್ ಆಗುತ್ತೆ. ಆಮೇಲೆ ನಮ್ಮ ಸ್ಕಿನ್ನು ಬ್ರೈಟ್ ಆಗುತ್ತೆ. ಇದನ್ನು ವಾರದಲ್ಲಿ ನೀವು 3 ಸರ್ತಿ ತಪ್ಪದೇನೆ ಮಾಡಿರಿ. ಎಷ್ಟು ಚೆನ್ನಾಗೈತೆ ಅಂತ ಅಂದ್ರೆ ಇದನ್ನು ನೀವು ಹಾಕಿ ನೋಡಿದಾಗಲೇ ಗೊತ್ತಾಗುತ್ತೆ ಇದ್ರದ್ದು ಎಷ್ಟು ಚೆನ್ನಾಗಿ ರಿಸಲ್ಟ್ ಐತಪ್ಪ ಅಂತ ಹೇಳೋದು. ನೋಡ್ರಿ, ನಿಜವಾಗ್ಲೂ ಫ್ರೆಂಡ್ಸ್ ಭಾಳ ಚೆನ್ನಾಗೈತಿ. ನೀವು ಇದನ್ನ ನಿಜವಾಗ್ಲೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಯಾವುದೇ ಪ್ಯಾಕ್ ಹಾಕಿ ಆದಮೇಲೆ ಸನ್ಸ್ಕ್ರೀನ್ ಲೋಷನ್, ಮಾಯ್ಶ್ಚರೈಸರ್ ಹಚ್ಚೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಈ ಒಂದು ಫೇಸ್ ಪ್ಯಾಕು ನಿಮ್ಮ ಸ್ಕಿನ್ನನ್ನು ಅನ್ಯನ್ ಸ್ಕಿನ್ ಟೋನ್ ಇರೋದನ್ನು ಸರಿ ಮಾಡುತ್ತೆ. ಆಮೇಲೆ ಗ್ಲೋ ಮಾಡುತ್ತೆ. ಆಮೇಲೆ ನಿಮ್ಮ ಮುಖದ ಮೇಲಿಂದ ಹೇರ್ಸನ್ನು ಕಡಿಮೆ ಮಾಡ್ತಾ ಬರ್ತೈತಿ. ಆಮೇಲೆ ಕಲೆಗಳಿದ್ರೆ ಅದನ್ನು ದೂರ ಮಾಡ್ತೈತಿ. ವಾರದಲ್ಲಿ 3 ಸರ್ತಿ ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕ್ಕೊಂತ ಬರ್ರಿ. ಇಷ್ಟು ಚೆನ್ನಾಗಿ ನಿಮ್ಮ ಒಂದು ಫೇಸ್ ಆಗುತ್ತೆ ಅಂತ ಅಂದ್ರೆ ನೀವು ಇದ್ರದ್ದು ಫ್ಯಾನ್ ಆಗ್ತೀರಿ. ನಿಜವಾಗ್ಲೂ ಭಾಳ ಚೆನ್ನಾಗೈತಿ. ನಾನು ಯಾಕೆ ಇಷ್ಟು ಹೇಳಾಕಂತೀನಪ್ಪ ಅಂತಂದ್ರೆ, ನನಗೆ ಇಷ್ಟು ಸಾಫ್ಟ್ ಆಗೈತೆ ಅಂದ್ರೆ ಸ್ಕಿನ್, ಅಷ್ಟು ಸಾಫ್ಟ್ ಆಗೈತಿ. ನಾವು ಭಾಳ ಖುಷಿ ಆಗುತ್ತೆ. ಇಷ್ಟು ನಾನು ಒಬ್ಬರು ಕಮೆಂಟ್ ಹಾಕಿದ್ರು, ವೇಸ್ಟ್ ಅಂತ ಹೇಳಂದು. ದಯವಿಟ್ಟು ವೇಸ್ಟ್ ಅಲ್ಲ ಸಿಸ್ಟರ್. ನಾನು ಬಂಗ್ ಇದ್ದು ಅದನ್ನು ಹೋಮ್ ರೆಮಿಡಿಗಳಿಂದ ಅದನ್ನ ಕಳ್ಕೊಂಡು ಆದಮೇಲೆ ಕಾನ್ಫಿಡೆಂಟ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಯಾಕಂತ ಅದು ನನ್ನ ಸ್ಕಿನ್ನಲ್ಲಿ ನಾನು ನನ್ನ ಮುಖದ ಮೇಲೆ ಗುಳ್ಳೆ ಇರೋದನ್ನು ಹಾಕಿದ್ದೀನಿ, ನಂದು ಸ್ಕಿನ್ ಅನ್ಯನ್ ಸ್ಕಿನ್ ಟೋನ್ ಇರೋದನ್ನು ಹಾಕಿದ್ದೀನಿ. ಆಮೇಲೆ ಈ ಬಂಗ್ ಇದ್ದಾಗ ನನ್ನ ಸ್ಕಿನ್ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ಫೋಟೋನ ಹಾಕ್ತಾ ಬಂದಿದ್ದೀನಿ. ಅದನ್ನೆಲ್ಲ ನೋಡಿದಾಗ ಈಗ ನನ್ನ ಸ್ಕಿನ್ ನೋಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ, ಹೌದು ಇವರು ಒಳ್ಳೆ ಒಂದು ರಿಸಲ್ಟ್ ಇರುವಂಥ ಒಂದು ಫೇಸ್ ಪ್ಯಾಕ್ಗಳನ್ನ ತೋರಿಸಿದ್ದಾರೆ ಅಂತ ಹೇಳೋದು ನಿಮಗೆ ಗೊತ್ತಾಗುತ್ತೆ. ಯಾಕಂತ ಅಂದ್ರೆ ಎಲ್ಲ ಫೇಸ್ ಪ್ಯಾಕ್ಗಳನ್ನ ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಮನ್ಯಾಗ ಟ್ರೈ ಮಾಡ್ತೀನಿ, ನನಗೆ ಒಳ್ಳೆ ಚೆನ್ನಾಗಿ ಅನಿಸ್ತು ಅಂತ ಅಂದ ತಕ್ಷಣ ನಿಮ್ಮ ಹತ್ರ ಬರ್ತೀನಿ ನಾನು ಓಡಿ. ಹಂಗಾರೆ ನನಗೆ ವ್ಯೂವರ್ಸಿಗೆ ಇದನ್ನ ನಾನು ನನ್ನ ಒಂದು ಈ ಫೇಸ್ ಪ್ಯಾಕನ್ನು ತೋರಿಸಿದಾತು ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನನಗೆ ಅಷ್ಟು ಕಾನ್ಫಿಡೆಂಟ್ ಇರೋದ್ರಿಂದಾನೇ ನಾನು ಅಷ್ಟು ಗ್ಯಾರಂಟಿ ಹೇಳ್ತೀನಿ. ಈ ಬಂಗು ಅನ್ನೋದೇನೈತಿ, ಪಿಗ್ಮೆಂಟೇಷನ್ ಅಂತ ಅಂತಿರಲ್ಲ, ಅದೆಲ್ಲ ಬುಡ ಸಮೇತ ಹೋಗುತ್ತೆ ಅನ್ನೋ ಕಾನ್ಫಿಡೆಂಟ್ಲೇ ನಾನು ಹೇಳ್ತೀನಿ. ಯಾಕಂತ ಅಂದ್ರೆ ನಿಜವಾಗ್ಲೂ ನನ್ನ ಸ್ಕಿನ್ನ ನಾನು ನೋಡ್ಕೊಂಡು ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಪ್ರತಿ ಸಲ ನನ್ನ ಫೇಸ್ ವಾಶನ್ನು ಮಾಡ್ಕೊಂಡಾಗಲೂ ನನಗೆ ಏನೋ ಒಂಥರ ಖುಷಿ ಅನ್ನಿಸ್ತದೆ. ಯಾಕಂದರೆ ಈ ಒಂದು ಖುಷಿ ನನಗೆ ಈಗ ಒಂದು 5-6 ವರ್ಷದ ಹಿಂದೆ ಇರಲಿಲ್ಲ. ಯಾಕಂತ ಅಂದ್ರೆ ಅಷ್ಟು ನನಗೆ ಪೂರ್ತಿಯಾಗಿ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ, ಪೂರ್ತಿಯಾಗಿ ನನಗೆ ಇಲ್ಲೆಲ್ಲ ಫುಲ್ ಬ್ಲ್ಯಾಕ್ ಆಗಿತ್ತು. ನಾನು ಪೂರ್ತಿಯಾಗಿ ಬ್ಲ್ಯಾಕ್ ಇರುವಂಥ ಸ್ಕಿನ್ನನ್ನು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ನಾನು ನಿಜವಾಗ್ಲೂ ಈ ರೀತಿ ನನ್ನ ಸ್ಕಿನ್ ಆಗುತ್ತೆ ಅಂತ
ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇಷ್ಟು ಚೆನ್ನಾಗಿ ನನ್ನ ಸ್ಕಿನ್ ನಾನು ಮಾಡ್ಕೊತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಆ ಕಾನ್ಫಿಡೆಂಟ್ ಮೇಲೇ ನಿಮಗೆ ಇವೆಲ್ಲ ಫೇಸ್ ಪ್ಯಾಕ್ಗಳನ್ನ ನಾನು ತೊಗೊಂಡು ಬರ್ತಿರ್ತೀನಿ. ನೀವು ಟ್ರೈ ಮಾಡಿರಿ, ವೇಸ್ಟ್ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಟ್ರೈ ಮಾಡಿರಿ. ಟ್ರೈ ಮಾಡಿದಾಗ ಒಂದೇ ಸರ್ತಿ ಹಾಕಿದಾಗ ಯಾವುದು ರಿಸಲ್ಟ್ ನಿಮಗೆ ಬರೋಂಗಿಲ್ಲ. ಹಾಕ್ತಾ ಬರಬೇಕು. ನಾನೀಗ ಸರಿಯಾಗಿ ಒಂದು 5-6 ವರ್ಷಗಳ ಕಾಲ ನನ್ನ ಒಂದು ಸ್ಕಿನ್ನಿಗೆ ನಾನು ಪ್ರಯತ್ನ ಮಾಡ್ಕೊತ ಬಂದೀನಿ. ಪ್ರಯತ್ನ ಅಂದರೆ ನಾವು ಏನೋ ಮನೆ ಕೆಲಸ ಮಾಡೋಂಗಿಲ್ಲ, ಬರೀ ಇದೇ ಕೆಲಸ ಮಾಡ್ಕೊತ ಕುಂದ್ರಂಗಿಲ್ಲ. ಅದನ್ನು ಭಾಳ ಚೆನ್ನಾಗಿ ಅದನ್ನು ಹೇಳ್ತಾರೆ, ಮನೆಗೆ ಬೇರೆ ಏನು ಕೆಲಸ ಇರೋಂಗಿಲ್ಲ, ಈ ಕೆಲಸ ಮಾಡ್ತಾರಂತ ಅದನ್ನೂ ಅಂದವರು ಅದಾರ. ಆದರೆ ನಾವು ಮನೆಯಲ್ಲಿ ಇರ್ತೇವೆ ಅಂದರೆ ನಮ್ಮ ಮನೆಯಲ್ಲಿ ಕೆಲಸದವ್ರು ಯಾರೂ ಇಲ್ಲ. ನಮ್ಮ ಮನೆಯಲ್ಲಿರುವಂಥ ಅಡಿಗೆ ಕೆಲಸ, ಪೂಜೆ ಎಲ್ಲ ನಮಗೆಲ್ಲ ಕೆಲಸ ಮುಗಿಸ್ಕೊಂಡು ಆದಮೇಲೆ ನಾವು ಈ ಸ್ಕಿನ್ ಕೇರನ್ನು ಮಾಡಿಕೊಂಡು ವಿಡಿಯೋ ಮಾಡಿ ನಿಮ್ಮ ಎದುರಿಗೆ ತರಬೇಕು ಅಂತ ಅಂದರೆ ಅಷ್ಟು ಸುಲಭದ ಮಾತಲ್ಲ ಇದು. ಅದಕ್ಕೋಸ್ಕರ ನಾನು ಏನು ಯೂಸ್ ಮಾಡಿದ್ದೀನಿ ಅದೆಲ್ಲ ನಿಮಗೂ ಇದು ಯೂಸ್ ಆಗಲಿ ಅಂತ ಹೇಳಂದು ನಾನು ನಿಮ್ಮ ಎದುರಿಗೆ ತೊಗೊಂಬರ್ತಿದ್ದೀನಿ. ಪ್ರತಿಯೊಬ್ಬರೂ ಆಮೇಲೆ ಇನ್ನೊಬ್ರು ಹೇಳ್ತಾರೆ, ನನಗೆ ಬಂಗಿನ ಪೌಡ್ರ್ ನೀವು ಕೊಟ್ಟಿದ್ರಲ್ಲ, ಅದ್ರ ಜೊತೆಗೆ ಇವನ್ನೆಲ್ಲ ನಾವು ಟ್ರೈ ಮಾಡ್ಬೋದಾ ಅಂತ ಹೇಳಂದು ಕೇಳ್ತಾರೆ. ನಿಜವಾಗ್ಲೂ ಫ್ರೆಂಡ್ಸ್, ನಾನು ಒಂದು ಹೇಳ್ತೀನಿ ಏನಂದ್ರೆ, ಪಾರ್ಲರ್ಗೆ ಹೋಗಕ್ಕೆ ಹೋಗ್ಬೇಡ್ರಿ. ಪಾರ್ಲರಲ್ಲಿ ಫೇಶಿಯಲ್ ಮಾಡಿಸೋದಾಗಲಿ, ಬ್ಲೀಚ್ ಮಾಡಿಸೋದಾಗಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತ ಅಂದರೆ ನಾನು ಕೊಡೋದು ಆಯುರ್ವೇದಿಕ್ ಪೌಡ್ರ್ ಆಗಿರೋದ್ರಿಂದ ನೀವು ಕೆಮಿಕಲನ್ನು ಅಲ್ಲಿ ಹಾಕಿದಾಗ ಏನಾಗುತ್ತೆ, ನಿಮ್ಮ ಸ್ಕಿನ್ಗೆ ಬಹಳನೇ ಒಂದು ಸೈಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಫೇಸ್ ಪ್ಯಾಕನ್ನು ನಾನು ಕಳಿಸುವಂಥ ಬಂಗು ಪೌಡ್ರ್ ಬರೀ ಹಾಕೋದ್ರಿಂದ ಸಾಕು, ನೀವು ಪಾರ್ಲರ್ಗಿಂತಲೇ ಹೆಚ್ಚಿಗೆ ಸ್ಕಿನ್ ಗ್ಲೋ ಆಗುತ್ತೆ. ಆಮೇಲೆ ಬರ್ತಾ ನಿಮ್ಮ ಸ್ಕಿನ್ನಲ್ಲಿರುವಂಥ ಬಂಗು, ಕಪ್ಪು ಕಲೆ ಇಂಥದ್ದೆಲ್ಲ ಸಾವಕಾಶವಾಗಿ ಹೋಗ್ತಾ ಬರ್ತಾ ಆದರೆ ಅಷ್ಟು ಬೇಗನೆ ಹೋಗುತ್ತೆ ಅಂತ ನಾನಿಲ್ಲಿ ಹೇಳೋಂಗಿಲ್ಲ. ನಾನು ಪ್ರತಿ ವಿಡಿಯೋ ಹೇಳ್ತೀನಿ, ಆದಷ್ಟು ಬೇಗನೆ 1 ದಿನಕ್ಕೆ 2 ದಿನಕ್ಕೆ ಅರ್ಧ ದಿನಕ್ಕೆ 1 ರಾತ್ರಿಗೆ ಹೋಗುತ್ತಂತ ನಾನು ಎಲ್ಲೂ ಹೇಳೋಂಗೂ ಇಲ್ಲ. ಯಾಕಂತ ಅಂದ್ರೆ ನಾನು ಸಫರ್ ಮಾಡಿದ್ದೀನಿ. ಈ ಬಂಗ್ ಯಾವ ರೀತಿ ನಮಗೆ ಕಾಟ ಕೊಡ್ತೈತಿ, ಎಷ್ಟೆಲ್ಲ ನಾವು ಇದರಿಂದ ಹಿಂಸೆ ಅನುಭವಿಸ್ತೀವಿ ಅಂತ ಎಲ್ಲ ಗೊತ್ತಿದ್ದೈತೆ. ಅದಕ್ಕೋಸ್ಕರ ಅಷ್ಟು ಬೇಗ ಹೋಗುತ್ತೆ ಅಂತ ನಾನು ಹೇಳೋಂಗಿಲ್ಲ. ಆದರೆ ನಾವೆಲ್ಲ ಕೆಲಸ ಮಾಡ್ಕೊತೀವಿ, ಆದರೆ ನಮ್ಮ ಸ್ಕಿನ್ ಕೇರನ್ನು ನಾವು ಮಾಡೋಂಗಿಲ್ಲ. ಅದರಲ್ಲಿ ಒಂದು ಸ್ವಲ್ಪನೇ ನಮಗೋಸ್ಕರ ನಾವು ಟೈಮ್ ಎತ್ತಿಟ್ವಿ ಅಂತ ಅಂದರೆ ನಿಜವಾಗ್ಲೂ ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೊಳೋದ್ರಲ್ಲಿ 100% ಅಲ್ಲ 200% ಗ್ಯಾರಂಟಿ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಹೇಳ್ಬೋದು. ಇಷ್ಟಂತೂ ನಾನು ಹೇಳೋಕ್ಕೆ ಸಾಧ್ಯತೆ ಐತಿ. ಅದನ್ನು ನೀವು ಮನೇಲಿ ನೀವು ಟ್ರೈ ಮಾಡ್ಬೋದು. ಈ ಬಂಗ್ ಪೌಡರ್ ಜೊತೆಗೆ ನೀವೇನು ಮಾಡ್ಬೋದು, ನೀವು ಬಂಗ್ ಪೌಡ್ರನ್ನ ಒಂದಿನ ನನ್ನ ಹೇಳಿರುವಂಥ ಫೇಸ್ ಪ್ಯಾಕ್ ನಿಮ್ಗೆ ಹಾಕಬೇಕು ಅನ್ನಿಸ್ತು ಅಂತ ಅಂದರೆ ನೀವು ಒಂದಿನ ಆ ಬಂಗ್ ಪೌಡ್ರ್ ನೀವು ಹಾಕೋದು ಬಿಡ್ರಿ. ನಾವು ಕೊಟ್ಟಿರೋಂಥ ಬಂಗ್ ಪೌಡ್ರನ್ನ ಹಾಕೋದು ಬಿಟ್ಟು ಅವತ್ತಿನ ದಿನ ಈಗೇನೆ ನಾನು ಹೋಮ್ ರೆಮಿಡಿಗಳನ್ನ ತೋರಿಸ್ತೀನಲ್ಲ ಅದನ್ನ ನೀವು ಯೂಸ್ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಆದರೆ ಕೆಮಿಕಲ್ ಇರುವಂಥ ಈ ಫೇಶಿಯಲ್ಲು ಮೇಲೆ ಬ್ಲೀಚ್ ಈ ರೀತಿಯಾಗಿ ಮಾಡ್ಸೋಕೆ ಹೋಗ್ಬೇಡ್ರಿ. ಒಂದು ದಿನ ಗ್ಯಾಪ್ ಮಾಡಿರಿ ನೀವು. ಯಾಕಂದ್ರೆ ಅಲ್ಲಿ ಫೇಸ್ ಪ್ಯಾಕ್ ಹಾಕ್ತೀರಿ, ಅದು ಒಂದು ಸ್ಕಿನ್ ಕೇರ ನಿಮ್ಮದು. ನೀವೇನು ಬಂಗು ಪೌಡ್ರ್ ಹಾಕೋದನ್ನು ಬಿಡ್ತೀರ ಅಷ್ಟೇ, ಆದರೆ ಒಂದು ಸ್ಕಿನ್ ಕೇರನ್ನು ನೀವು ಮಾಡ್ಕೊತೀರಿ. ಅದಕ್ಕೋಸ್ಕರ ಬಂಗು ಪೌಡ್ರ್ ಹಾಕೋದನ್ನು ಅವತ್ತು ಬಿಟ್ಟು ನೀವು ಅವತ್ತಿನ ದಿನ ನಾನು ಹೇಳುವಂಥ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ಬೋದು. ಮತ್ತು ಮರುದಿನ ನೀವು ಈ ಬಂಗು ಪೌಡ್ರನ್ನ ಹಾಕ್ಕೋಬೋದು. ಮಧ್ಯಕ್ಕೆ ನೀವು ವಾರದಲ್ಲಿ ಬೇಕಿದ್ರೆ 2-3 ಸರ್ತಿ ನೀವು ಬಿಟ್ಟು ಈಗ ನಾನು ಹೇಳುವಂಥ ಈ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಬೋದು. ಅದರೊಳಗೆ ಏನೂ ಡಿಫ್ರೆನ್ಸ್ ಆಗಂಗಿಲ್ಲ. ಆಮೇಲೆ ನಾನು ಹೇಳ್ಕೊಡುವಂಥದ್ದು ಎಲ್ಲನೂ ಮುಖದ ಮೇಲಿರುವಂಥ ಬಂಗು, ಕಪ್ಪು ಕಲೆ, ಈ ಅನ್ಯೂನ್ ಸ್ಕಿನ್ ಏನಿರುತ್ತೋ ಅದು, ಆಮೇಲೆ ಈ ಗುಳ್ಳೆಗಳಿಗೆ ಒಂದು ಪೌಡ್ರ್ ಅಂತ ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ನಾನು ನಿಮ್ಮ ಎದುರಿಗೆ ತೊಗೊಂಡು ಬರ್ತೀನಿ. ಈ ರೀತಿಯಾಗಿರುವಂಥ ಎಲ್ಲ ನಾನು ಸ್ಕಿನ್ ರಿಲೇಟೆಡ್ ಆಗಿರುವಂಥ ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಫೇಸ್ ಪ್ಯಾಕ್ಗಳನ್ನ ನಾನು ತರ್ತಾ ಇರೋದ್ರಿಂದ ನೀವು ಯಾವುದೇ ರೀತಿ ಭಯ ಪಡದೇನೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು. ಇವತ್ತಿನ ಫೇಸ್ ಪ್ಯಾಕ್ ಅಂತೂ ಪ್ರತಿಯೊಬ್ಬರು ಟ್ರೈ ಮಾಡಿರಿ. ಅದು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಇಂದ ಅಂತ ಹೇಳೋದು ನಾನು ಹೇಳಿದ್ದೀನಿ. ಬಹಳನೇ ಚೆನ್ನಾಗಿರುವಂಥ ಫೇಸ್ ಪ್ಯಾಕ್ ಇದಾಗಿರ್ತೈತಿ. ನಿಜವಾಗ್ಲೂ ಭಾಳ ಖುಷಿಯಾಗಿರ್ತದೆ. ಇನ್ನೂ ಒಂದು ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡ್ರಿ, ನಮಗೆ ಸೋಪ್ ರೆಡಿ ಆಗಿದಾವು. ಏನಪ್ಪ ಇದು ಕೇಕ್ ಕಣ್ಣಕ್ಕೆ ಕಾಣ್ತಾವಂತೀರ ನೋಡ್ರಿ, ಇಷ್ಟು ಚೆನ್ನಾಗಿ ಸೋಪ್ ಇಲ್ಲಿ ರೆಡಿ ಆಗೈತಿ ಅಂತ ಅಂದ್ರೆ ನಿಜವಾಗ್ಲೂ ತಿನ್ಬೇಕು ಅನಿಸ್ತೈತಿ. ಒಂದು ರೀತಿ ಕೇಕ್ ರೀತಿ ಆಗೈತಿ ಸೋಪು. ಭಾಳ ಚೆನ್ನಾಗೈತಿ. ಇದು ಡಿ-ಟ್ಯಾನ್ ಸೋಪ್ ಅಂತ ಹೇಳೋದು ನಾನು ಮಾಡಿರೋದು. ಯಾರಿಗೆ ಬೇಕೋ ಅವರು ಪಟ ಅಂತ ಹೇಳಂದು ಆರ್ಡರ್ ಮಾಡ್ಕೊರಿ. ಬಹಳ ಚೆನ್ನಾಗಿರುವಂಥ ಒಂದು ಸೋಪ್ ಇದಾಗಿರ್ತೈತಿ. ಡಿ-ಟ್ಯಾನ್ ಸೋಪ್ ಅಂತ ಹೇಳಂದು ನಾನು ಡಬಲ್ ಲೇಯರ್ಲಿಂಗ್ ಮಾಡಿದ್ದೀನಿ. ಅದನ್ನೇ ನೋಡ್ರಿ, ಇದನ್ನು ನೋಡ್ಬೋದು. ಒಂದು ಕಡೆ ಸಾಫ್ಟ್ ಆಗೈತಿ, ಒಂದು ಕಡೆ ಸ್ಕ್ರಬ್ ಮಾಡ್ಕೋಬೋದು ನಾವು. ಬಂಗು ಸೋಪ್ ಅಂತ ಹೇಳಂದು ರೆಡಿ ಮಾಡಿರೋದು, ಡಿ-ಟ್ಯಾನ್ ಸೋಪ್ ಅಂತ ಹೇಳಂದು ನಾನು ರೆಡಿ ಮಾಡಿದ್ದೀನಿ. ಚೆನ್ನಾಗಿದ್ದಾವಲ್ಲ? ಯಾರಿಗೆಲ್ಲ ಬೇಕು ದಯವಿಟ್ಟು ಆರ್ಡರ್ ಮಾಡ್ಕೊರಿ. ಆರ್ಡರ್ ಮಾಡಿಕೊಂಡ್ರೆ ನಾನು ನಿಮ್ಮ ಮನೆ ಬಾಗಿಲಿಗೆ ಇವನ್ನ ತಲುಪಿಸ್ತೀನಿ. ಬಂಗು ಸೋಪು, ಡಿ-ಟ್ಯಾನ್ ಸೋಪು, ಆಮೇಲೆ ಸ್ಕಿನ್ ವೈಟ್ನಿಂಗ್ ಸೋಪು, ಯಾವುದೇ ಸೋಪ್ ಬೇಕಿದ್ರು ನನ್ನ ಹತ್ರ ನೀವು ಆರ್ಡರ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಇದೇ ರೀತಿ ಒಳ್ಳೊಳ್ಳೆ ಒಂದು ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಬರಬೇಕಂದ್ರೆ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗಾದ್ರ ಜೊತೆಗೆ ಆಲ್ ಬಟನ್ನ ಕ್ಲಿಕ್ ಮಾಡಬೇಕು. ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಹತ್ರ ಆದಷ್ಟು ಬೇಗ ನೋಟಿಫಿಕೇಶನ್ ಬರ್ತಾ ಆವಾಗಲೇ ನೀವು ಸ್ಕಿನ್ ಕೇರನ್ನು ಪಟಾಪಟ ಅಂತ ಹೇಳೋದು ಮಾಡ್ಕೋಬೋದು. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ ನನ್ನ ಜೊತೆಗೆ ಇರಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಬಾಯ್.